ಕಂಪ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಜೆ.ಎನ್. ಗಣೇಶ್ ಅವರಿಗೆ ಸಚಿವ ಸ್ಥಾನದ ಕೊಡುವ ಕುರಿತು ಮಾನ್ಯ ಹೊಸದಾಗಿ ಆಗಮಿಸ್ತಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೂ, ಎಲ್ಲರಿಗೂ ನಾವು ಎಮ್ಮೆಗ್ನೂರು ಗ್ರಾಮದ ಹಿರಿಯರು ಎಲ್ಲ, ಆಮೇಲೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಆಮೇಲೆ ನಮ್ಮ ಊರಿನ ಮುಖಂಡರು, ಎಲ್ಲ ಸಮುದಾಯಗಳ ಪರವಾಗಿ, ಆಮೇಲೆ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ಜನತೆಯ ಪರವಾಗಿ ಈ ಬಾರಿ ನಮ್ಮ ಜನಪ್ರಿಯ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕಲ್ಪಿಸಿ ಅವರಿಗೆ ಕರ್ನಾಟಕದಾದ್ಯಂತ ಕೆಲಸ ಮಾಡಲು ಅವಕಾಶ ಕೊಡಬೇಕಾಗಿ ನಮ್ಮ ಎಮ್ಮೆಗನೂರು ಗ್ರಾಮದ ಪರವಾಗಿ ಇಡೀ ಜನತೆಯ ಪರವಾಗಿ ನಾವು ಕೋರ್ಕೊಳ್ತಿದ್ದೇವೆ. ಆಮೇಲೆ ಸರ್ಕಾರಕ್ಕೆ ಒತ್ತಡ ಹಾಕ್ತಿದ್ದೇವೆ. ಈಗ ನಮ್ಮ ಕಂಪ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ಭಾಗದಲ್ಲಿ ರೈತರ ಪರವಾಗಿ, ಆಮೇಲೆ ಈ ನೀರಿನ ಪರವಾಗಿ, ಆಮೇಲೆ ಕೆಲವೊಂದು ರೈತರಿಗೆ ಬೆಳೆ ಹಾನಿಯ ಪರವಾಗಿ, ರೈತರಿಗೆ ಜೋಳ ಖರೀದಿ ಕೇಂದ್ರ ಪರವಾಗಿ, ಆಮೇಲೆ ಅಭಿವೃದ್ಧಿಗಳ ವಿಚಾರ ಅಂತ ಬಂದರೆ ರಸ್ತೆ, ಪ್ರತಿಯೊಂದು ಸರ್ಕಾರದಿಂದ ಬಂದಂಥ ಅನುದಾನಗಳ ಸಂಪೂರ್ಣವಾಗಿ ಇಲ್ಲಿ ಜನರಿಗೆ ಮುಟ್ಟಿಸುವಂಥಲ್ಲಿ ಯಶಸ್ವಿಯಾಗಿದ್ದಾರೆ. ಅಭಿವೃದ್ಧಿಯ ಹರಿಕಾರರು ಅಂತಂದೇಳಿ ನಾವಿಲ್ಲೆಲ್ಲ ಇವಾಗ ಅವ್ರಿಗೊಂದು ಬಿರುದನ್ನು ನಾವೇ ಸ್ವಯಂ ಪ್ರೇರಿತವಾಗಿ ಅವರಿಗೆ ಕೊಟ್ಕೊಂಡಿದ್ದೀವಿ. ಹಂಗಾಗಿ ನಮ್ಮ ಜನಪ್ರಿಯ ಶಾಸಕರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಒಂದು ಅವಕಾಶ ಸಿಕ್ಕರೆ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಇವತ್ತು ಒಂದು ಒಳ್ಳೆಯ ಅದೃಷ್ಟ ಒಲಿದು ಬಂದಿದೆ. ಈ ಅದೃಷ್ಟ ಈ ಜನಸಂಪರ್ಕದ, ಈ ಜನ ಕೆಲಸದ, ಆಮೇಲೆ ಇಲ್ಲಿ ಸಿಗುವಂಥ ಅನುಕೂಲಗಳು, ಆಮೇಲೆ ಇಲ್ಲಿ ಏನು ಕೆಲಸಗಳು ಮಾಡಿದೆ, ಇದೇ ರೀತಿ ಕರ್ನಾಟಕದಾದ್ಯಂತ ಕೂಡ ನಮ್ಮ ಜೆ.ಎನ್. ಗಣೇಶ್ ಸಾರ್ ಅವರದ ಕೊಡುಗೆ ಆಗಲಿ ಅಂತ ನಮ್ಮದೊಂದು ಬಯಕೆ. ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಡವಾಗಿ ಹೇಳ್ತಾ ಇದ್ದೀವಿ. ಈ ಬಾರಿ ಸಚಿವ ಸಂಪುಟದಲ್ಲಿ ನಮ್ಮ ಜೆ.ಎನ್. ಗಣೇಶ್ ಅವರಿಗೆ ಯಾವುದೇ ರೀತಿ ಖಾತೆ ಕೊಟ್ಟರು ಕೂಡ ನಿಭಾಯಿಸುವಂಥ ಶಕ್ತಿ ನಮ್ಮ ಸಾರು, ನಮ್ಮ ಅಣ್ಣನವರು ಸಂಪೂರ್ಣವಾಗಿ ಆ ಶಕ್ತಿ ಅವರಲ್ಲಿದೆ. ನಮ್ಮ ಬಳ್ಳಾರಿ ಭಾಗದ ಈ ಯೂತ್ ಅಂತಂದರೆ ಈಗ ನಮ್ಮ ಯೂತ್ ಅಂತಂದರೆ ಯೂತ್ ಐಕನೇ ಈಗ ನಮ್ಮ ಜೆ.ಎನ್. ಗಣೇಶ್ ಅವರು ಯುವಕರಿದ್ದಾರೆ, ಒಳ್ಳೆ ಅವಕಾಶ ಇದೆ, ಎಲ್ಲರನ್ನು ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಾರೆ. ಅವರಿಗೆ ಸಚಿವ ಸಂಪುಟದಲ್ಲಿ ಒಂದು ಅವಕಾಶ ಸಿಗಲಂತ ನಮ್ಮೆಲ್ಲರ ಬಯಕೆ. ದಯವಿಟ್ಟು ಸರ್ಕಾರದಿಂದ ಮನಗಂಡುಕೊಂಡು ಎಲ್ಲ ಜನರ ಪರವಾಗಿ ಕೇಳ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರದಿಂದ ಗಮನದಲ್ಲಿಟ್ಟುಕೊಂಡು ಈ ಸಲ ಸಚಿವ ಸಂಪುಟದ ಒಂದು ಅವಕಾಶ ಕೊಡಲಿ ಅಂತಂದೇಳಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಆಮೇಲೆ ಸಿದ್ದರಾಮಯ್ಯ ಸಾಹೇಬರಿಗೆ, ಆಮೇಲೆ ಸರ್ಕಾರದಿಂದ ಉನ್ನತ ಘನ ವ್ಯಕ್ತಿಗಳಿಗೆ ನಮ್ಮದೊಂದು ಕೋರಿಕೆ.